ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣಕ್ಕಾಗಿ ಸರ್ಕಾರ ಬರೋಬ್ಬರಿ 200 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿತ್ತು. ಕಾಮಗಾರಿ ಕೂಡ ಆಗಿತ್ತು. ಆದರೆ ಇದೀಗ 200 ಕೋಟಿ ರೂಪಾಯಿ ಬೆಣ್ಣೆಹಳ್ಳ ಏನು ಕಾಮಗಾರಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು, ಸರಿಯಾಗಿ ಕಾಮಗಾರಿ ಆಗದ ಹಿನ್ನೆಲೆಯಲ್ಲಿ ಬಹುತೇಕ 200 ಕೋಟಿ ರೂಪಾಯಿ ಯೋಜನೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ಇದೀಗ ನಾನು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಯರಿನಾರಾಯಣಪುರ ಗ್ರಾಮದ ಹೊರವಲಯದಲ್ಲಿದ್ದೇನೆ. ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣಕ್ಕಾಗಿ ಸರ್ಕಾರ ಬರೋಬ್ಬರಿ 200 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿತ್ತು. ಫೆಬ್ರವರಿ 8ರಂದು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕಾಮಗಾರಿಗೆ ಚಾಲನೆಯನ್ನು ಕೂಡ ನೀಡಿದರು. ನಂತರ ಈ ಕಾಮಗಾರಿಯನ್ನು ಕೂಡ ಮಾಡಲಾಗಿತ್ತು. ಮಾಡಿದ ನಂತರ ಇದೀಗ ನಾವು ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಬಹುತೇಕವಾಗಿ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಮಾಡದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ಏನು ಮಣ್ಣನ್ನು ಮೇಲೆ ಹಾಕಿದ್ರು, ಆ ಮಣ್ಣು ಮತ್ತೆ ಇದೀಗ ಕೆಳಗಡೆ ಬಂದಿರುವಂಥದ್ದು. ಬೇರೆ ಬೇರೆ ಕಡೆ ಅಂತಂದರೆ ಒಡ್ಡುಗಳನ್ನು ಹಾಕಿದ್ರು, ಅವೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು. ಪ್ರವಾಹ ನಿಯಂತ್ರಣಕ್ಕೋಸ್ಕರ ಅಂದರೆ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಕಾಮಗಾರಿಯನ್ನು ಮಾಡಲಾಗಿತ್ತು. ಆದರೆ ರೈತರಿಗೆ ಇದರಿಂದ ಯಾವ ರೀತಿಯಿಂದಲೂ ಕೂಡ ಅನುಕೂಲ ಆಗ್ತಲ್ಲ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಬಹುತೇಕ ಕಡೆ ಏನಂತಂದರೆ ಮಣ್ಣು ಕೊಚ್ಕೊಂಡು ಹೋಗ್ತಾ ಇರೋವಂಥದ್ದು. ಜೊತೆಗೆ ರೈತರ ಅನೇಕ ಜಮೀನುಗಳಲ್ಲಿ ಇದೀಗ ನೀರು ನಿಲ್ತಾ ಇರೋವಂಥದ್ದು. ಬೆಣ್ಣೆಹಳ್ಳದ ನೀರು ಇದೀಗ ಸುತ್ತಮುತ್ತಲಿನ ರೈತರ ಜಮೀನಿನಲ್ಲಿ ನಿಲ್ತಾ ಇದೆ. ಹೀಗಾಗಿ ರೈತರು ಕೂಡ ಸಾಕಷ್ಟೊಂದು ಸಂಕಷ್ಟ ಪಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ಬೆಣ್ಣೆಹಳ್ಳ ಸರಿಸುಮಾರು 3 ಜಿಲ್ಲೆಗಳಲ್ಲಿ ಹಾವೇರಿ, ಗದಗ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಹರಿತದೆ. 148 ಕಿಲೋಮೀಟರು ಈ ಬೆಣ್ಣೆಹಳ್ಳ ಹರಿತದೆ. ಸುಮಾರು 6 ತಾಲೂಕಿನಲ್ಲಿ 40ರಿಂದ 50ಕ್ಕೂ ಹೆಚ್ಚು ಹಳ್ಳಿಗಳು, ಅಂದರೆ 100ಕ್ಕೂ ಹೆಚ್ಚು ಹಳ್ಳಿಗಳು ಈ ಒಂದು ಬೆಣ್ಣೆಹಳ್ಳ ಪ್ರವಾಹದಿಂದ ಬಾಧಿತವಾಗಿರುವಂಥದ್ದು. ಎಲ್ಲದರ ನಿಯಂತ್ರಣಕ್ಕೋಸ್ಕರ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಮಾಡಲಾಗಿತ್ತು. ಆರಂಭದಲ್ಲೇ ರೈತರು ಸಾಕಷ್ಟು ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಬೇಕಂತ ಆಗ್ರಹವನ್ನು ಮಾಡಿದರು. ಈಗ ಮಾಡ್ತಾ ಇರೋ ಕಾಮಗಾರಿಯಿಂದ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಅನುಕೂಲ ಆಗೋದಿಲ್ಲ, ಬೇಕಾಬಿಟ್ಟಿಯಾಗಿ ಕಾಮಗಾರಿಯನ್ನು ಮಾಡ್ತಾರೆ ಅಂತಂದು ಆರೋಪವನ್ನು ಮಾಡಿದರು. ಆದರೂ ಕೂಡ ಆವಾಗ ರೈತರ ಮಾತುಗಳನ್ನು ಲೆಕ್ಕಿಸದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಾಮಗಾರಿಯನ್ನು ಮಾಡಿದರು. ಆದರೆ ಇದೀಗ ಕಾಮಗಾರಿ ಮೊದಲ ಮಳೆಗೆ ಈ ರೀತಿಯಾಗಿ ಅಂದರೆ ಈ ಕಾಮಗಾರಿಯ ಚಿತ್ರಣ ಹೇಗೆ ಕಾಮಗಾರಿಯನ್ನು ಮಾಡಿದ್ರೆ ಅನ್ನೋದ್ರ ಬಗ್ಗೆ ಗೋಚರವಾಗ್ತಾ ಇರೋಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ರೈತರಿದ್ದಾರೆ, ಅವರ ಮಾತಾಡ್ಸೋಣ. ಈಗ 200 ಕೋಟಿ ರೂಪಾಯಿ ಕಾಮಗಾರಿ ಮಾಡಿದ್ರೆ ಏನು ಅನುಕೂಲ ಆಗ್ತದೆ? ಇದು 200 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಏನು ಕೆಲಸ ಮಾಡಿತ್ತು, ಒಂದು ನಯಾ ಪೈಸನೂ ಕೆಲಸ ಆಗಿಲ್ಲ. ನಯಾ ಪೈಸನೂ ರೈತರಿಗೆ ಲಾಭವಾಗಿಲ್ಲ. ಎಲ್ಲ ಫಲವತ್ತಾದ ಮಣ್ಣೆಲ್ಲ ಕಿತ್ಕೊಂಡು ಹೋಗೈತಿ. ಆಮ್ಯಾಗ ಈ ಹಳ್ಳದ ಮಗ್ಗಲಕ್ಕಿರೋರು 2 ಎಕರೆ 5 ಎಕರೆ ಹಿಂಗೆ ಹೊಲದಾಗ ನೀರು ನಿಂತಾವು. ನೀರು ನಿಂದ್ರಾಕ ದಾರಿ ಮಾಡಿಲ್ಲ ಅವರು. ನೀರು ನಿಂದ್ರಾಕ ದಾರಿನೂ ಮಾಡಿಲ್ಲ. ಇದು ಮತ್ತು ವೈಜ್ಞಾನಿಕವಾಗಿ ಇದನ್ನು ಸರ್ವೆ ಮಾಡಿ ಅಳತೆ ಮಾಡಿ ಅದನ್ನು ಮಾಡಿದ್ರೆ ಚಲೋ ಇರ್ತಿತ್ತು. ಎಲ್ಲಿ ಬೇಕಾದಲ್ಲಿ ಅವು ತಮಗೆ ಎಲ್ಲಿ ಗಾಂವ್ ಆಕತ್ತೆ ಅಲ್ಲಿ ಕೆದರ್ಕೊಂತ ಹೋಗ್ಬಿಟ್ರು. ಹೀಗಾಗಿ ಇದು 200 ಕೋಟಿ ಮಣ್ಣಾಗ ಹೋದಂಗೆ ಆಗೈತಿ. ಇದು ಬೆಣ್ಣೆಹಳ್ಳದಾಗ 200 ಕೋಟಿ ರೂಪಾಯಿ ಸಾರ್ವಜನಿಕರ ದುಡ್ಡು, ಸರ್ಕಾರದ ದುಡ್ಡು ಆ ಬೆಣ್ಣೆಹಳ್ಳದಾಗ ಹೋಗೈತಿ. ಇದರಿಂದ 1 ಪೈಸಾ ಸಹಿತ ರೈತರಿಗೆ ಲಾಭ ಆಗಿಲ್ಲ ಅಂತೇಳಿ ಈ ಮೂಲಕ ನಾ ಹೇಳ್ತೇನೆ. ಅಂದರೆ 200 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಏನು ಅನುಕೂಲ ಆಗಲ್ಲ, ಒಟ್ಟು ಅನುಕೂಲ ಆಗಿಲ್ಲ. ಮೊದಲಕ್ಕೆ ಇದನ್ನು ವೈಜ್ಞಾನಿಕವಾಗಿ ಮಾಡಿದ್ರೆ ಅನುಕೂಲ ಆಕ್ಕಿತ್ತು. ಇದನ್ನು ಅಳಿಸಿ ಸರ್ವೆ ಮಾಡಿ ಕರೆಕ್ಟಾಗಿ ಎರಡೂ ಕಡೆ ವಾಲ್ ಮಾಡಿ ಇವರು ಎಲ್ಲಿ ಬೇಕಾದಲ್ಲಿ ನೀರು ತಮಗೆ ಬೇಕಾದಲ್ಲಿ ಗೆಬ್ಬರ್ಕೊಂತ ಹೋಗ್ಬಿಟ್ರು. ಆಮ್ಯಾಗ ಎಲ್ಲಿ ಬೇಕಾದಲ್ಲಿ ಮಣ್ಣು ಗುಡ್ಡೆ ಹಾಕಿದ್ರು, ಅದೆಲ್ಲ ಮಣ್ಣು ಹೋಗ್ಬಿಡ್ತಿದ್ದು, ಫಲವತ್ತಾದ ಮಣ್ಣು ಹೋಗ್ಬಿಡ್ತಿದ್ದು. ಏನಾರ ಲಾಭ ಆಗೈತೆ 200 ಕೋಟಿ ರೂಪಾಯಿ ಕಾಮಗಾರಿ? ಏನೇನಾಗಿಲ್ಲ ನೋಡ್ರಿ. ಮೊದಲು ಏನಿತ್ತಲ್ಲ ಅದು ಲಾಭ ಇತ್ತು. ಅದ್ರ ಪಾಡಿಗೆ ಅದು ಎಲ್ಲಾರ ಹೋಗಿತ್ತು, ಎಲ್ಲಾರ ಬರ್ತಿತ್ತು. ನಾವು ರೈತರನ್ನ ಅವ್ರು ಇದ್ದ ಭೂಮಿಯಾಗ ಇದ್ದಟ್ಟ ಮಾಲ್ ತಕ್ಕೊಂಡು ಉಳ್ಕೊಂಡು ಬದುಕೊಂತಿದ್ವಿ. ಈಗಂತೂ ಜಳ ಎಲ್ಲ 200 ಕೋಟಿ ಏನೈತಲ್ಲ ಇದು ಗೋಯಿಂದ ಮಣ್ಣು ಪಾಲಾಗಿ ಹೋಗೈತಿ. ಗೋಯಿಂದ ಇದಾಗಿ ಹೋಗಿಬಿಟ್ಟೈತಿ. ಇದೀಗ ಏನು 200 ಕೋಟಿ ಕಾಮಗಾರಿ ಮಾಡಿದ್ರಿ, ಏನಾರ ಲಾಭ ಆಯ್ತಾ? ಏನಾಗೈತಿ ಸರ್, ಸುಳ್ಳ ಇದೆ ಎಲ್ಲ ಮಾಡಿದ್ದು. ಸರ್ಕಾರ ರೈತರಿಗೆ ಒಳ್ಳೇದು ಮಾಡಿಲ್ಲ. ಈಗ ನಮ್ಮದು ಬೆಣ್ಣೆಹಳ್ಳಕ್ಕೆ ಇಲ್ಲಿ 5 ಎಕರೆ ಚಿಲ್ಲರ ಗುಂಟೆ ಜಮೀನು ಇದೆ. ನಮ್ಮ ಹೊಲದಲ್ಲಿ ಎಲ್ಲ ನೀರು ನಿಂತು ಬಿಟ್ಟಿದೆ. ಆಮೇಲೆ ಪೈಪ್ ಹಾಕಿಸ್ತೇನೆ ಅಂದಿದ್ರು, ಸರಿಯಾಗಿ ಪೈಪ್ ಹಾಕ್ಸಿಲ್ಲ. ಈಗಾಗಲೇ ನಾನು ಅಲ್ಲಿ ಈಗ ಒಂದು 5 ತಾಸು JCBಲಿ ನೀರು ಹೊರಗೆ ಹಾಕಿ ಬಂದಿದ್ದೇನೆ. ಅದನ್ನು ನಿಮಗೆ ಬೇಕಾದ್ರೆ ದೃಶ್ಯಾವಳಿ ನಮ್ಮ ಹೊಲದಲ್ಲಿ ನೀವು ನೋಡ್ಬೋದು. ಏನು ಲಾಭ ಆಗ್ತಾ ಇಲ್ಲ, ಏನು ಆಗುದೇ ಇಲ್ಲಿ ಇವರು ಮಾಡಿದ್ರು. ಏನಾಗಲಿ, ಇನ್ನೂ ನಮ್ಗೆ ಮೊದಲಿಂದ ಒಳ್ಳೇದಿತ್ತು. ಈಗ ಇದರಿಂದ 2 ಸಲ ಆಯಿತು ಈ ಬೆಣ್ಣೆಹಳ್ಳದ ಕಾಮಗಾರಿ ಮಾಡಕತ್ತು, ಯಾವುದು ಮಾಡಿಲ್ಲ. ಎಲ್ಲಿ ಟರ್ನಿಂಗ್ ಇರ್ತೈತೆ ಅಲ್ಲಿ ಸ್ಟೀಲ್ ಹಾಕಿ ತಡೆಗೋಡೆ ಮಾಡಿ ಅಗಲೀಕರಣ ಮಾಡಿದ್ರೆ ಅದು ಒಂದು ಶಾಶ್ವತ ಪರಿಹಾರ ಆಗತ್ತೆ. ಕಮಿಷನ್ ಹೊಡಕ್ಕೆ ಅನುಕೂಲ. ಹೌದು, ಅದೇ ಇದು. ಇಲ್ಲಿ ಯಾರಿಗೆ ಏನು ಮಾಡಿದ್ದಾರೆ ಅವರು? ರೈತರಿಗೆ ಒಳ್ಳೇದೇ ಮಾಡಿಲ್ಲ ಅವರು. ಸುಳ್ಳ ಖಾಲಿ ಇದೆ ಎಲ್ಲ. ಆಮೇಲೆ ಅಲ್ಲಿ ಇದು ಸುತ್ತಮುತ್ತಲಿನ ಗ್ರಾಮದ ರೈತರ ಮಾತು, ಆಕ್ರೋಶದ ಮಾತುಗಳು.
ಬೆಣ್ಣೆಹಳ್ಳ ಕಾಮಗಾರಿಗೋಸ್ಕರ ಸರ್ಕಾರ 200 ಕೋಟಿ ರೂಪಾಯಿ ಖರ್ಚು ಮಾಡ್ತು. ಆದರೆ 200 ಕೋಟಿಯ ಕಾಮಗಾರಿಯಿಂದ ರೈತರಿಗೆ ನಯಾ ಪೈಸೆಯಷ್ಟು ಕೂಡ ಲಾಭ ಆಗ್ತಲ್ಲ. ಬದಲಾಗಿ ಇದು ಗುತ್ತಿಗೆದಾರರು ಮತ್ತು ಜನಪ್ರತಿನಿಧಿ ಅಧಿಕಾರಿಗಳಿಗೆ ಲಾಭ ಆಗೋದೇವನ ಸುತ್ತಮುತ್ತಲಿನ ಜನರಿಗೆ ಲಾಭ ಆಗ್ತಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ.